ಹಾಯ್ ಹಲೋ ನಮಸ್ಕಾರ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸೌಶ್ರೀ ವ್ಲಾಗ್ಸ್. ಇದು ಮುಡುಕ್ತರೆದು ಪಾರ್ಟ್ 2 ವ್ಲಾಗ್ ಹಾಕಿದ್ದೀನಲ್ಲ, ಅದರದ್ದು ನೆಕ್ಸ್ಟ್ ಕಂಟಿನ್ಯೂಷನ್ ವ್ಲಾಗ್ ಇದು. ತಲಕಾಡಲ್ಲಿ ನೀರಲ್ಲೆಲ್ಲ ಆಟ ಆಡಾದ್ಮೇಲೆ ನಾವು ಇವಾಗ ತಲಕಾಡಿಂದ ಕೊಳ್ಳೇಗಾಲಕ್ಕೆ ಆಟೋಲ್ಲಿ ಹೋಗ್ತಾ ಇದ್ದೀವಿ. ಯಾಕಂದರೆ ನಾವು ಮಳವಳ್ಳಿ ಪ್ಲ್ಯಾನ್ ಇದ್ದಿದ್ದು, ಮಳವಳ್ಳಿ ಹೋಗಿ ಮಳವಳ್ಳಿಯಿಂದ ಬೆಂಗಳೂರಿಗೆ ಹೋಗೋಣ ಅಂತೇಳಿ. ಬಟ್ ನಮಗೆ ಬಸ್ ಸೀಟೆಲ್ಲ ಸಿಗೋಲ್ಲ, ಮಕ್ಕಳೆಲ್ಲ ಇದ್ದಾರೆ ಅಂತೇಳಿ ಕೊಳ್ಳೇಗಾಲನೇ ಹೋಗ್ಬೋಣ, ಅಲ್ಲಿಂದ ಹೋಗೋಣ ಅಂತೇಳಿ ಕೊಳ್ಳೇಗಾಲಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ಆನ್ ದ ವೇ ಹೋಗ್ಬೇಕಾದ್ರೆ ಇಲ್ಲಿ ನಮ್ಮ ರಿಲೇಟಿವ್ ಒಬ್ರದ್ದು ಮನೆ ಇತ್ತು, ಹೊಸ ಮನೆ ಕಟ್ಟಿಸ್ತಾ ಇದ್ದಾರೆ ಅವರು. ಸೊ ಅದನ್ನು ನೋಡ್ಕೊಂಡು ಹೋಗೋಣ ಅಂತೇಳಿ ನಿಲ್ಲಿಸಿದ್ರು ಕಾವೇರಿಪುರದಲ್ಲಿ. ನಾವು ಆ್ಯಕ್ಚುಲಿ ಎಲ್ಲೂ ನಿಲ್ಲಿಸಬಾರ್ದು, ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಅವರು ಫೋರ್ಸ್ ಮಾಡ್ತಾಯಿದ್ರು. ನಾವು ಆಲ್ರೆಡಿ ವ್ಲಾಗಲ್ಲಿ ತೋರಿಸಿದ್ದೀನಿ, ನಾಗಮ್ಮ ಆಂಟಿ ಅಂತ ಹೇಳಿ. ಅವ್ರ ಮನೆ ಹೊಸ ಮನೆ ಕಟ್ತಾ ಇದ್ದಾರೆ ಅಂತ ಹೇಳಿದ್ರು ಇಲ್ಲೇ. ಸೊ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ನನ್ನ ಮಗಳು ಇಲ್ಲಿ ಮರಳೆಲ್ಲ ಸುರಿದಿದ್ರಲ್ಲ, ಅಲ್ಲಿ ಕಪ್ಪೆ ಚಿಪ್ಪೆಲ್ಲ ಸಿಗ್ತಾಯಿತ್ತು, ಅದನ್ನು ಹಾಯ್ಕೊತಾ ಇದ್ಲು. ಅಮ್ಮ ಕಪ್ಪೆ ಚಿಪ್ಪಿದೆ ಅಂತ ಹೇಳ್ಬಿಟ್ಟು ಎಲ್ಲನೂ ಎತ್ತಿ ಪಾಕೆಟಲ್ಲಿ ಹಾಕ್ಕೊತಾ ಇದ್ಲು. ನಂಗೆ ತೋರಿಸ್ತಾ ಇದ್ಲು, ನೋಡಮ್ಮ ಹೆಂಗಿದೆ ಅಂತೇಳಿ. ಮತ್ತು ಮನೆಯೆಲ್ಲ ನೋಡಿದ್ದಾಯಿತು. ಇವಾಗ ಕೊಳ್ಳೇಗಾಲ ಕಡೆ ಹೊರಟ್ವಿ. ಬೆಳಿಗ್ಗೆ ನಾವು ಬಸ್ ಹತ್ತಿದ್ದೇನೆ, ಬಟ್ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಎಲ್ಲರೂ ಬಂದಿದ್ದಕ್ಕೆ ಅವ್ರ ಜೊತೆ ಮಾತುಕತೆ ಆಡಿಕೊಂಡು ಖುಷಿಯಿಂದ ಇದ್ದಿದ್ದಕ್ಕೆ ತುಂಬಾ ಮುಡುಕ್ತಿರಲಿ ತುಂಬ ಬಿಸಿಲಿತ್ತು, ತುಂಬ ಸೆಕೆ ಇತ್ತು. ಮತ್ತು ಇವಾಗ ನಾವು ಹೋಗ್ತಾ ಇದ್ದೀವಲ್ಲ, ಇಲ್ಲಿ ಫುಲ್ ಮೋಡ ಇತ್ತು, ಮಳೆನೂ ಆಗಿರಲಿಲ್ಲ ಅಂತೆ, ತುಂಬ ದಿನ ಆಗಿತ್ತಂತೆ ಕೊಳ್ಳೇಗಾಲಕ್ಕೆ. ಬಟ್ ಇವಾಗ ಮೋಡ ಎಲ್ಲ ಮುಚ್ಕೊಂಡಿತ್ತು, ಒಂದೆರಡು ಹನಿನೂ ಬಿದ್ದಿತ್ತು, ತಂಪಾಗಿತ್ತು. ಆಟೋಲಿ ಹಿಂದೆ ಕೂತ್ಕೊಂಡು ಈ ಥರ ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೆ. ನನ್ನ ಮಗಳು ನಾನು ಹಿಂದೆ ಕೂತಿದ್ದಕ್ಕೆ ನಾನು ಕೂತ್ಕೊತೀನಿ ಅಂತೇಳಿ ಹಿಂದೆನೇ ಕೂತ್ಕೊಂಡಿದ್ಲು. ಅವಳನ್ನು ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಹೆಂಗೋ ಅರ್ಧ ವಿಡಿಯೋ ಮಾಡಿದೆ. ಹಂಗೂ ಎಲ್ಲರೂ ಕರೆದ್ರು ಅವಳನ್ನು ಒಳಗಡೆ ಬಂದು ಕೂತ್ಕೊ ಅಂತೇಳಿ. ಬಟ್ ಅವಳಿಲ್ಲ, ನಾನು ಹಿಂದೆನೇ ಅಮ್ಮನ ಜೊತೆನೇ ಕೂತ್ಕೊತೀನಿ ಅಂತೇಳಿ ಕೂತ್ಕೊಂಡ್ಳು. ಇದು ಇವಾಗ ಕಾವೇರಿಪುರದಲ್ಲಿ ಮೊದಲೆಲ್ಲ ಟೀಮರ್ ಅಂತ ಇತ್ತು, ಅದರಲ್ಲೇ ಹೊಳೆ ಮುಖಾಂತರ ದಾಟಬೇಕಿತ್ತು ಅವರೆಲ್ಲರೂ. ನಮ್ಮ ದೊಡ್ಡಮ್ಮ ಎಲ್ಲ ಕಾವೇರಿಪುರಕ್ಕೇ, ಈಗ ನಾಯಂಡಳ್ಳಿಲಿ ಇದ್ದಾರಲ್ಲ ಆ ದೊಡ್ಡಮ್ಮ ಫಸ್ಟು ಕಾವೇರಿಪುರದಲ್ಲೇ ಇತ್ತು. ಅವರಿದ್ದಾಗೆಲ್ಲ ಟೀಮರಲ್ಲೇ ಹೋಗ್ಬೇಕಿತ್ತಂತೆ. ಇವಾಗ ಈ ಸೇತುವೆ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನಮ್ಮದು ಪ್ಲ್ಯಾನ್ ಇದ್ದಿದ್ದು ಆ್ಯಕ್ಚುಲಿ ಬೇಗ ತಲಕಾಡೆಲ್ಲ ಮುಗಿಸ್ಕೊಂಡು 4 ಗಂಟೆ ಅಷ್ಟೊತ್ತಿಗೆ ಬಿಟ್ಟು ನಾವು ಮಳವಳ್ಳಿಗೆ ಬಂದು ಹೊರಟ್ಬಿಡ್ಬೇಕು. 5 ಗಂಟೆ 5:15 6 ಗಂಟೆಗೆಲ್ಲ ಹೊರಟು ಬೆಂಗಳೂರು ಬಸ್ ಹತ್ತಬೇಕು ಅಂತೇಳಿ. ಬಟ್ ಅಲ್ಲೋದ್ಮೇಲೆ ಡಿಲೇನೇ ಆಗೋಯ್ತು. ನಾವು ನೀರಲ್ಲೆಲ್ಲ ಆಟ ಆಡಿದ್ವಲ್ಲ, ಡ್ರೆಸ್ ಚೇಂಜ್ ಮಾಡಿಕೊಂಡು ಅದೆಲ್ಲ ಬರೋದು. ತಲಕಾಡಲ್ಲಿ ನೀರೇನು ಅಷ್ಟೊಂದು ಚೆನ್ನಾಗಿರಲಿಲ್ಲ, ನನಗೆ ಇಳಿಯೋದಕ್ಕೆ ಮನಸ್ಸಿರಲಿಲ್ಲ. ಬಟ್ ನನ್ನ ಮಗಳೆಲ್ಲ ಎಂಜಾಯ್ ಮಾಡ್ತಾಯಿದ್ಲು, ಅವಳೊಬ್ಬಳನ್ನೇ ಬಿಟ್ಟರೆ ಭಯ ಬಿಡ್ತಾಳೆ ಅಂತೇಳಿ ಹೋಗಿದ್ದೆ. ಮತ್ತು ನಮ್ಮ ಅಕ್ಕನೂ ಫೋರ್ಸ್ ಮಾಡ್ತಾಯಿದ್ರು, ಬಾ ಚೆನ್ನಾಗಿದೆ ಏನಿಲ್ಲ ಅಂತೇಳಿ. ನಾನು ಲಾಸ್ಟ್ ಟೈಮ್ ಒಂದು ಸತಿ ಹೋಗಿದ್ದಾಗ ಹಿಂಗೇ ಸ್ಕಿನ್ ಅಲರ್ಜಿ ಎಲ್ಲ ಆಗ್ಬಿಟ್ಟಿತ್ತು. ಸೊ ಅದಕ್ಕೆ ಭಯ ಪಡ್ತಾಯಿದ್ದೆ ಹೋಗೋದಕ್ಕೆ. ನೋಡಿ, ನಾನು ಹೋಗ್ಬೇಕಾದ್ರೆ ಆಲ್ರೆಡಿ ಒಂದು ವ್ಲಾಗಲ್ಲಿ ಹೇಳಿದ್ದೆ, ಆ ಕಡೆ ಈ ಕಡೆ ತುಂಬ ಹಚ್ಚ ಹಸಿರಾಗಿ ಭತ್ತದ್ದೆ ಎಲ್ಲ ಗದ್ದೆಗಳಿದ್ದಾವೆ ಅಂತ. ತುಂಬ ಸಖತ್ತಾಗಿ ಕಾಣಿಸ್ತಾ ಇತ್ತು. ಆ ವೆದರ್ಗೂ ಆ ಗ್ರೀನರಿಗೂ ನಾನು ಇಳಿದ್ಬಿಟ್ಟು ಫೋಟೋಸ್ ತಗೋಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಲೇಟಾಗಿದೆ ಆಲ್ರೆಡಿ ಅಂತ ಹೇಳಿ ಸುಮ್ಮನೆ ಅದೇ ಬೈತಾರೆ ಅಂತೇಳಿ ತುಂಬ ವರ್ಷಗಳಾದಮೇಲೆ ಈ ರೋಡಲ್ಲಿ ಓಡಾಡ್ತಾ ಇರೋದು. ಯಾಕಂದರೆ ನಮ್ಮ ಮದುವೆ ಆಗಿದ್ದ ಟೈಮಲ್ಲಿ ಗಗನಚುಕ್ಕಿ ಭರಚುಕ್ಕಿ ಎಲ್ಲ ಇದೆಯಲ್ಲ, ಅಲ್ಲಿಗೆ ಹೋಗಿದ್ವಿ ನಾನು ನಮ್ಮ ಹಸ್ಬೆಂಡ್ ಎಲ್ಲರೂ. ಆವಾಗ ಈ ರೋಡಲ್ಲೇ ನಮ್ಮ ದೊಡ್ಡಮ್ಮ ಮನೆ ಕಡೆಯಿಂದ ಹೋಗಿ ತಲಕಾಡಿಗೆ ಹೋಗಿದ್ವಿ. ಸೊ ಇವಾಗ ತುಂಬ ಒಂದು 5-6 ಇಯರ್ಸ್ ಆದಮೇಲೆ ಈ ರೋಡಲ್ಲಿ ಬಂದಿದ್ದು. ತುಂಬಾ ಚೆನ್ನಾಗಿತ್ತು, ಒಂಥರ ಎಲ್ಲರೂ ಸೇರಿದ್ದಿತ್ತು, ತುಂಬ ಖುಷಿಯಾಯಿತು ನನಗಂತೂ. ನಾವಿವಾಗ ನೋಡ್ತಾನೆ ಹಂಗೆ ಗೊತ್ತಾಗೇ ಇಲ್ಲ ಕೊಳ್ಳೇಗಾಲದೊಳಗಡೆ ಬಂದಿದ್ದು. ನಾವು ಕೊಳ್ಳೇಗಾಲ ಬಂದು ಆಲ್ಮೋಸ್ಟ್ ರೀಚ್ ಆದ್ವಿ. ಇವಾಗ ಬಂದು ಬಸ್ ಸ್ಟಾಪಲ್ಲಿ ಕಾಯ್ತಾ ಇದ್ದೀವಿ ಬಸ್ಗೋಸ್ಕರ. ಬೆಂಗಳೂರು ಬಸ್ಗಳಂತೂ ಎಷ್ಟು ರಶ್ ಇದೆ ಅಂತ ಹೇಳಿದ್ರೆ, ಮಹದೇಶ್ವರದ ಬೆಟ್ಟ ಪೂಜೆಗೆ ಹೋಗಿ ಬರ್ತಾ ಇದ್ದಾರಲ್ಲ, ಅದರಿಂದ ತುಂಬ ರಶ್ ಇದೆ ಬಸ್ಸು. ನಮಗೂ ಕಾದು ಸಾಕಾಯಿತು, ಕೂತ್ಕೊಂಡಿದ್ದೀವಿ. ಏನಾಗುತ್ತೋ ಗೊತ್ತಿಲ್ಲ. ನಾನು ಆ್ಯಕ್ಚುಲಿ ನಾವು ಹೋದರೆ ಒಂದು 9 o'clock ಹಂಗೆ ರೀಚ್ ಆದರೆ ಸೇಫ್ ಇರುತ್ತೆ, ಇಲ್ಲಾಂದ್ರೆ ಅದಾದಮೇಲೆ ನಾವು ರೀಚ್ ಆಗೋಕ್ಕಾಗಲ್ಲ. ನಾವು ರಾತ್ರಿ ಲೇಟಾಗಿತ್ತು ಅಂತೇಳಿ ನಮ್ಮ ಅಮ್ಮನ ಮನೆಯಲ್ಲ ಬಂದು ನೋಡ್ಕೊಂಡಿದ್ವಿ. ಇವಾಗ 5 o'clock ಅಲ್ಲಿ ಮಾರ್ನಿಂಗು ಬಸ್ಸಲ್ಲಿ ಹೊರಟಿದ್ವಿ. ಬರೋ ವಿಡಿಯೋ ಮಾಡೋದಿಲ್ಲ, ಸಾರಿ, ತುಂಬ ರಶ್ ಇತ್ತು ಬಸ್ ಅಂತ ಹೇಳಿ. ಇಲ್ಲೇ ಇದ್ದಳಂತ ಹೇಳ್ಸ್ಕೊಳ್ಳಿ. ನಾವಾಗಲೂ ಬೆಂಗಳೂರಿಗೆ ಬರಬೇಕು ಅಂತ ಹೇಳಿದ್ರೆ ನಮ್ಮೂರಿಂದ ಬೆಳಿಗ್ಗೆ 5 o'clock ಅರ್ಲಿ ಮಾರ್ನಿಂಗ್ ಬಸ್ಗೆ ಬಂದುಬಿಡ್ತೀವಿ. ಯಾಕಂದರೆ ಅಷ್ಟೊಂದು ಗೊತ್ತಾಗೋದೇ ಇಲ್ಲ ನಾವು ಬಂದಿದ್ದು ಜರ್ನಿ ಅಂತ ಹೇಳಿ. ಇವಾಗ ನಾವು ಬಸ್ ಸ್ಟಾಪಲ್ಲಿ ಬಂದು ವೆಯ್ಟ್ ಮಾಡ್ತಾಯಿದ್ದೀವಿ ಬಸ್ಗೋಸ್ಕರ. ನನ್ನ ಮಗಳು ಪಾಪ ಅಲ್ಲಿಂದನೇ ಹುಷಾರಿಲ್ಲ ಅಂತೇಳಿ ಸ್ಟಾರ್ಟ್ ಆಯಿತು, ಅವಳಿಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿತ್ತು ಆಲ್ರೆಡಿ. ಬಸ್ಸು ಹತ್ತಿದ್ವಿ, ಇವಾಗ ಬರ್ತಾಯಿದ್ದೀವಿ. ನಮ್ಮ ಅಪ್ಪ ಅಮ್ಮನೂ ಬಂದು ಬಸ್ ಸ್ಟಾಪ್ ತನಕ ಎಲ್ಲರನ್ನೂ ಡ್ರಾಪ್ ಮಾಡಿ ಹೋದರು.
ಇದು ನಮ್ಮೂರಿಂದ ಸ್ವಲ್ಪ ಮುಂದೆ ಬಂದರೆ ಫುಲ್ ಫಾರೆಸ್ಟ್ ಏರಿಯಾ ಥರ ಇದೆ. ಅಲ್ಲಿ ಜಿಂಕೆಗಳೆಲ್ಲ ಕಾಣಿಸುತ್ತೆ ಅಂತೇಳಿ ವಿಂಡೋ ಓಪನ್ ಮಾಡಿರಲಿಲ್ಲ, ತುಂಬ ಚಳಿ ಇತ್ತು. ನಮ್ಮೂರ ಕಡೆ ಯಾವಾಗ್ಲೂ ಸಮ್ಮರಲ್ಲಿ ಬಿಟ್ಟು ಮಳೆಗಾಲ ಮತ್ತು ಚಳಿಗಾಲದಲ್ಲಂತೂ ಮಿನಿ ಊಟಿ ಅಂತ ಕರೀತಾರೆ, ಆ ಥರ ಚಳಿ ಇರುತ್ತೆ. ಸೊ ಇವಾಗ ಆಲ್ಮೋಸ್ಟ್ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಚಳಿನೇ ಇತ್ತು. ನಾನು ಜಿಂಕೆಗಳೇನಾದರೂ ಕಾಣಿಸ್ಬೋದು ಅಂತೇಳಿ ವಿಂಡೋ ಓಪನ್ ಮಾಡಿದೆ, ಹಂಗೇ ವಿಡಿಯೋ ಮಾಡ್ಕೊಂಬಂದೆ. ಬಟ್ ನನ್ನ ದೃಷ್ಟಕ್ಕೆ ಯಾವುದೂ ಕಾಣಿಸ್ಲಿಲ್ಲ. ಪ್ರತಿ ಸಾರಿ ನಾವು ಹೋಗ್ಬೇಕಾದ್ರೂ ಏನಾದರೂ ಒಂದು ನೋಡ್ತಿದ್ವಿ, ಬೈಸನ್ನು ಇಲ್ಲಾಂತಂದರೆ ಜಿಂಕೆಗಳು ಏನಾದರೂ ನೋಡಿದ್ದೀವಿ. ಸೊ ನಾವಿವಾಗ ಕೊಳ್ಳೇಗಾಲ ಬಂದು ತಲುಪಿದ್ವಿ. ಕೊಳ್ಳೇಗಾಲದಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸಿದ್ರು ಬಸ್ಸು, ಬೇರೆಯವರು ಇರ್ತಾರಲ್ಲ ಇಳಿಯೋರೆಲ್ಲ ಅವ್ರಿಗೋಸ್ಕರ ಅಂತೇಳಿ. ಮತ್ತು ಈ ವಿಡಿಯೋ ಯಾರೆಲ್ಲ ನೋಡಿದ್ರಿ, ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.